ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ನಾವು ಈಗಾಗಲೇ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪಂಪ ಪೂರ್ವಯುಗ ಮತ್ತು ಪಂಪಯುಗದ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಂಡಿದ್ದೀವಲ್ವ. ಕಾಲಾನುಕ್ರಮದಲ್ಲಿ ಕವಿಗಳನ್ನು ಹೇಗೆ ಪರಿಚಯ ಇಟ್ಕೊಬೇಕು ಅಂತಲೂ ಕೂಡ ಒಂದು ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೀನಿ, ಪಂಪ ಪೂರ್ವಯುಗದ್ದು ಮತ್ತು ಪಂಪಯುಗದ್ದು. ಈಗ ಅದರ ಮುಂದುವರೆದ ಭಾಗವಾಗಿ ಹರಿಹರ ಯುಗ ಅಥವಾ ಬಸವಯುಗದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ಅಂಶವನ್ನು ಗಮನಿಸಿ, ನಾವು ಸಿಲೆಬಸ್ ಪ್ರಕಾರನೇ ಮಾಹಿತಿಯನ್ನು ತಿಳ್ಕೊಂಡು ಹೋಗ್ತಾ ಇದ್ದೀವಲ್ವ. AM ಮತ್ತು GPT ಎರಡೂ. GPTನಲ್ಲಿ ಬಸವಯುಗ ಅಂತ ಕೇಳಿದಾರಲ್ವ, ಅದು ರಂಶ್ರೀ ಮುಗುಳಿಯವರ ವಿಭಾಗೀಕರಣ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡಿರುವಂಥದ್ದು. ಪಂಪಯುಗ, ಬಸವಯುಗ, ಕುಮಾರ ವ್ಯಾಸಯುಗ ಅಂತ ರಂಶ್ರೀ ಮುಗುಳಿಯವರು ಹೇಳಿರೋದು, ಅದನ್ನು GPTನಲ್ಲಿ ಕೇಳಿದ್ದಾರೆ. ಇಲ್ಲಿ ರಂಶ್ರೀ ಮುಗುಳಿಯವರು ಆಯಾ ಯುಗದಲ್ಲಿ ಶ್ರೇಷ್ಠರಾಗಿರುವಂತಹ ಕವಿಗಳ ಹೆಸರನ್ನೇ ತಮ್ಮ ವಿಭಾಗೀ ಕ್ರಮಕ್ಕೆ ಕೊಟ್ಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡಿರುವಂಥ ಕ್ರಮಗಳಲ್ಲಿ ಆ ಕವಿಗಳ ಹೆಸರುಗಳನ್ನೇ ಕೊಟ್ಕೊಂಡಿದ್ದಾರೆ. ಪಂಪಯುಗ, ಬಸವಯುಗ, ಕುಮಾರ ವ್ಯಾಸಯುಗ ಅಂತ ಶ್ರೇಷ್ಠರಾಗಿರುವಂತಹ ಕವಿಗಳಿವರು. ಆದರೆ ಮುಂದೆ ಬಂದಂತಹ ತಸು ಶಾಮರಾಯರು ಪಂಪ ಸರಿ, ಕುಮಾರವ್ಯಾಸನೂ ಸರಿ, ಆದರೆ ಬಸವಣ್ಣ ಬರೀ ಕವಿ ಅಲ್ಲ, ಅವರು ಸಂತ, ವಚನಕಾರ, ಹಾಗಾಗಿ ನಾನು ಅವರನ್ನು ಕವಿ ಅಷ್ಟೇ ಅಂತ ಒಪ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಅವರನ್ನು ಕೇವಲ ಕವಿ ಅನ್ನೋದನ್ನು ಒಪ್ಕೊಳ್ಳೋಕ್ಕಾಗದೆ ಅವ್ರ ಹೆಸರನ್ನು ಕೈ ಬಿಟ್ಟು ಹರಿಹರನನ್ನು ತಂದಲ್ಲಿ ಕೂರಿಸ್ತಾರೆ. ಇವ್ರ ವಿಭಾಗೀ ಕ್ರಮ ಪಂಪ ಪೂರ್ವಯುಗ, ಪಂಪಯುಗ, ಹರಿಹರ ಯುಗ, ಹಾಗೆ ಕುಮಾರವ್ಯಾಸ ಯುಗ. ಹೈಸ್ಕೂಲ್ ಟೀಚರ್ ಸಿಲೆಬಸ್ಸಲ್ಲಿ ಕೇಳಿರೋದು ತಸು ಶಾಮರಾಯರ ವಿಭಾಗೀ ಕ್ರಮ. GPTದಲ್ಲಿ ಕೇಳಿರೋಂಥದ್ದು ರಂಶ್ರೀ ಮುಗುಳಿಯವರ ವಿಭಾಗೀ ಕ್ರಮ. ಹಾಗಾಗಿ ಎರಡೂ ಬುಕ್ಗಳನ್ನ ಕ್ಲಬ್ ಮಾಡಿಕೊಂಡು ನಾನು ವಿಡಿಯೋಗಳನ್ನ ಹೇಳ್ತಾ ಇರೋದು, ನಿಮಗೆ ಅರ್ಥ ಆಗ್ತಿದೆ ನಿಮಗೆ. ಸರಿ, ಇವಾಗ ನೇರವಾಗಿ ನಡುಗನ್ನಡ ಕಾಲಘಟ್ಟ 12ರಿಂದ 19ನೇ ಶತಮಾನದ ಕಾಲಘಟ್ಟವನ್ನು ನಾವು ನಡುಗನ್ನಡ ಕಾಲಘಟ್ಟ ಅಂತ ಗುರುತಿಸ್ತೀವಿ. ನೋಡಿ, 10ರಿಂದ 12 ಪಂಪಯುಗ, 12ರಿಂದ 19 ನಡುಗನ್ನಡ ಕಾಲಘಟ್ಟ, 10ರಿಂದ ಹಿಂದಿನದು ಪಂಪ ಪೂರ್ವಯುಗ. ಈ ಒಂದು ಕಾಲಘಟ್ಟವನ್ನು, ನಡುಗನ್ನಡ ಕಾಲಘಟ್ಟವನ್ನು ವೀರಶೈವ ಯುಗ ಅಂತಲೂ ಕೂಡ ಕರಿತೀವಿ, ಸ್ವತಂತ್ರ ಯುಗ ಅಂತಲೂ ಕೂಡ ಕರಿತೀವಿ. ಕಾವ್ಯದ ವಿಷಯ ಮತ್ತು ಶೈಲಿಯ ದೃಷ್ಟಿಯಿಂದ ತುಂಬಾ ವಿಶೇಷವಾಗಿರುವಂಥ ಕಾಲಘಟ್ಟ ನಡುಗನ್ನಡ ಕಾಲಘಟ್ಟ. ಮಾರ್ಗದಿಂದ ದೇಸಿಯೆಡೆಗೆ ಸಾಗದಂತಹ ಅನೇಕ ಸಾಹಿತ್ಯ ಪ್ರಕಾರಗಳ ಸೃಷ್ಟಿಗೆ ಕಾರಣೀಭೂತವಾಗಿರುವಂಥ ಕಾಲಘಟ್ಟ ನಡುಗನ್ನಡ ಕಾಲಘಟ್ಟ. ಈ ಯುಗದ ವೈಶಿಷ್ಟ್ಯವೇ ವಚನ ಸಾಹಿತ್ಯ ಅಂತ ಹೇಳ್ಬೋದು. ವಚನ ಸಾಹಿತ್ಯವೂ ಹೌದು, ಹಾಗೆ ಶಾಸ್ತ್ರ ಸಾಹಿತ್ಯವೂ ಹೌದು. ಇದು ಅಲ್ಲ, ಇಲ್ಲಿವರೆಗೂ ಚಂಪು ಸಾಹಿತ್ಯ ಇತ್ತಲ್ವಾ, ಈ ನಡುಗನ್ನಡ ಕಾಲಘಟ್ಟದಲ್ಲಿ ಇದೆಂಥ ವಚನ ಸಾಹಿತ್ಯ ಬಂತು ಅಂತ ನಿಮ್ಗೆ ಅನ್ನಿಸ್ಬೋದು. ನೋಡಿ, ಅನೇಕ ಸಾಮ್ರಾಜ್ಯಗಳ ಆದಿ ಅಂತ್ಯಗಳು, ಯುದ್ಧಗಳ ಘನಘೋರ ಪರಿಣಾಮದಿಂದ ಜನತೆಯ ಬದುಕು ಒಂದು ರೀತಿ ಅಸ್ತವ್ಯಸ್ತ ಆಗೋಯ್ತು, ಹೊಸ ರೀತಿಯ ಬದಲಾವಣೆಗೆ ದಾರಿ ಮಾಡಿಕೊಡ್ತು. ಹೊಸ ರಾಜಕೀಯ ಪದ್ಧತಿಗಳಾಗಿರ್ಬೋದು, ಆರ್ಥಿಕ ಸ್ಥಿತಿಗತಿಗಳು, ಇನ್ನೂ ಅನೇಕ ಅಂಶಗಳು ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಸ್ಥಿತ್ಯಂತರಗಳಿಗೆ ಕಾರಣ ಆಯಿತು. ಈ ಸ್ಥಿತ್ಯಂತರ ನಮ್ಮ ಸಾಹಿತ್ಯದ ಮೇಲೂ ಪ್ರಭಾವವನ್ನು ಬೀರಿದೆ. ಅದೇ ಈ ನಡುಗನ್ನಡ ಕಾಲಘಟ್ಟದಲ್ಲಿ ಉದ್ಭವ ಆಗಿರುವಂತಹ ಅನೇಕ ಸಾಹಿತ್ಯ ಪ್ರಕಾರಗಳು. ಆಗಲೇ ಹೇಳ್ದಂಗೆ ಈ ಒಂದು ಸಾಹಿತ್ಯವನ್ನು ನಾವು ಸ್ವತಂತ್ರ ಯುಗ ಅಂತಲೂ ಕೂಡ ಕರಿತೀವಿ, ಹೌದಲ್ವಾ. ನೋಡಿ, ನಾವು ಹಿಂದೆ ರಾಜಾಶ್ರಯದಲ್ಲಿ ಕಾವ್ಯ ಕುಸುರಿ ಅರಳ್ತಾ ಇತ್ತು, ಎಲ್ಲಿ ಪಂಪಯುಗದಲ್ಲಿ. ಹಾಗೆ ಅವರು ಬರಿತಿದ್ದಂತಹ ಸಾಹಿತ್ಯ ಭಾಷೆ ತುಂಬ ಕ್ಲಿಷ್ಟತೆ ಮತ್ತು ಸಂಕೀರ್ಣತೆಯಿಂದ ಕೂಡಿತ್ತು, ಜನಸಾಮಾನ್ಯರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಇದೇನು ವಕ್ರವಾಗಿದೆಯಲ್ಲ ಅಂತ ಅವ್ರಿಗೆ ಒಂದು ರೀತಿ ಕಬ್ಬಿಣದ ಕಡಲೆ ರೀತಿ ನಮ್ಮ ಸಾಹಿತ್ಯ ಕಾಣಿಸ್ತಾ ಇತ್ತು. ಮಾರ್ಗ ಪರಂಪರೆಯ ಕಾವ್ಯ ಸತ್ವ ತತ್ವಗಳ ಮೌಲ್ಯ ದರ್ಶನ ನಮ್ಮ ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆ ರೀತಿ ಪರಿಣಮಿಸ್ತಾ ಇತ್ತು. ಅದು ಪಂಡಿತರಿಗಷ್ಟೇ ಯೋಗ್ಯ ಈ ಸಾಹಿತ್ಯ, ನಮ್ಮಂಥ ಪಾಮರರಿಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಇಂಥ ಜಟಿಲ ಸಂದರ್ಭದಲ್ಲೇ ಹುಟ್ಕೊಂಡಿದ್ದು ವಚನ ಸಾಹಿತ್ಯ. ನಡುಗನ್ನಡ ಕಾಲಘಟ್ಟದ ಆರಂಭಿಕ ಸಾಹಿತ್ಯ ಪ್ರಕಾರ ವಚನ ಸಾಹಿತ್ಯ ಕಾಲಘಟ್ಟ. ಈ ಒಂದು ಸಾಹಿತ್ಯ ಪ್ರಕಾರವನ್ನು ಮನುಕುಲದ ಉದ್ಧಾರಕ್ಕಾಗಿಯೇ ಬಂದಿರುವಂಥ ವಚನ ಸಾಹಿತ್ಯ ಅಂತ ಕರೀತಾರೆ. ವಿವಿಧ ವಚನಕಾರರು ತಮ್ಮ ಅನುಭವಗಳನ್ನು ವಚನಗಳಲ್ಲಿ ಅಭಿವ್ಯಕ್ತಿಗೊಳಿಸಿ ವಸ್ತು ನಿರೂಪಣೆ, ಬದುಕಿನ ಮೌಲ್ಯ ಮತ್ತು ಮನುಷ್ಯತ್ವದ ಸ್ಪಂದನೆಗಳ ಹಿನ್ನೆಲೆಯಲ್ಲಿ ಈ ಒಂದು ಕಾಲಘಟ್ಟ ತುಂಬಾ ಅಧ್ಯಯನ ಯೋಗ್ಯ ಅಂತ ಕರೆಸ್ಕೊಡುತ್ತೆ ನಡುಗನ್ನಡ ಕಾಲಘಟ್ಟ. ಅದಕ್ಕೆ ಇದನ್ನು ನಾವು ಸ್ವತಂತ್ರ ಯುಗ ಅಂತ ಕರೆಯುವಂಥದ್ದು. ನೋಡಿ, ಇಲ್ಲಿ ಈ ಹಿಂದೆ ಶಾಸನ, ಚಂಪುಗಳಲ್ಲಿ ಯಕಶ್ಚಿತ್ತವಾಗಿ ಅಲ್ಲಲ್ಲಿ ಒಂದು ಸ್ವಲ್ಪನೇ ಬಳಕೆ ಆಗ್ತಿದ್ದಂತಹ ರಗಳೆ, ತ್ರಿಪದಿ, ಷಟ್ಪದಿಗಳೆಲ್ಲ ಅಚ್ಚಗನ್ನಡದ ದೇಸಿ ಛಂದೋರೂಪಗಳ ಕಾವ್ಯ ರಚನೆ ಉತ್ಕೃಷ್ಟವಾಯಿತು. ಸಾಹಿತ್ಯ ಭಾಷೆ ನಡುಗನ್ನಡ, ಹಳಗನ್ನಡದ ಕ್ಲಿಷ್ಟತೆ ಅರ್ಥ ಮಾಡ್ಕೊಂಡಂತಹ ಇಲ್ಲಿನ ಕವಿಗಳು ತೀರಾ ಸರಳವಾಗಿ ಅಚ್ಚಗನ್ನಡದಲ್ಲಿ ಮಾರ್ಗದಿಂದ ದೇಸಿಯೆಡೆಗೆ ತಮ್ಮ ಪಯಣವನ್ನು ಆರಂಭ ಮಾಡ್ತಾರೆ. ರಳಕುಳದ ವರ್ಜನೆ, ಪ್ರಾಸನಿಯಮ ಪಾಲನೆಯನ್ನು ಕೈ ಬಿಡುವಂಥದ್ದು. ಹಾಗೆ 10ನೇ ಶತಮಾನದಲ್ಲಿ ಬ್ರಾಹ್ಮಣರಿಗಷ್ಟೇ ಸಾಹಿತ್ಯ ರಚನೆ ಮಾಡಬೇಕು ಅನ್ನೋ ನಂಬಿಕೆ ಇತ್ತಲ್ವ, ಅದಿಲ್ಲಿ ಬದಲಾಗಿ ಸಾಹಿತ್ಯ ಸೃಷ್ಟಿಗೆ ಜಾತಿ ಮುಖ್ಯ ಅಲ್ಲ, ಕಾಯಕ ಮುಖ್ಯ ಅಂತ ತೋರಿಸ್ಕೊಡುವಂತಹ ಕಾಲಘಟ್ಟ ಇದು.
ಇಲ್ಲಿ ಯಾರು ಬೇಕಾದರೂ ಸಾಹಿತ್ಯವನ್ನು ರಚನೆ ಮಾಡ್ಬೋದಾಗಿತ್ತು, ಯಾರು ಬೇಕಾದರೂ ವಚನಗಳನ್ನು ಕಟ್ಬೋದಾಗಿತ್ತು. ಭಕ್ತಿ ರಸ ಪ್ರಧಾನವಾಗಿದ್ದರೂ ಕೂಡ ರಸದೃಷ್ಟಿಯಿಂದ ವೀರ, ಶಾಂತರಸ ಮತ್ತು ಶೃಂಗಾರ ರಸ ತುಂಬಾ ಮುಖ್ಯವಾಗಿರುವಂತಹ ರಸಗಳಾಗಿದ್ದು. ಹಾಗೆ ಯುಗದಲ್ಲಿ ನೇರವಾಗಿ ಸಮಕಾಲೀನ ಚರಿತ್ರೆ ಹಾಗೆ ಜನಜೀವನ ನಿರೂಪಿಸುವಂಥ ಚಾರಿತ್ರಿಕ ಕಾವ್ಯಗಳು ಸೃಷ್ಟಿಯಾಗ್ತಾ ಇದ್ದವು. ಸಮಕಾಲೀನ ಜೀವನವನ್ನೇ ಕಾವ್ಯವಾಗಿಸಿ ಚಾರಿತ್ರಿಕ ಕಾವ್ಯವನ್ನು ರಚನೆ ಮಾಡ್ತಾ ಇದ್ರು. ಆದರೆ ಪಂಪ ಯುಗದಲ್ಲಿ ಆ ಥರ ಇರಲಿಲ್ಲ ಅಲ್ವಾ. ಅವರೆಲ್ಲ ರಾಜಾಶ್ರಯದಲ್ಲಿ ಇದ್ದಂಥ ಕವಿಗಳು ರಾಜನನ್ನು ಓಲೈಸಿ ಕೃತಿಗಳನ್ನ ರಚನೆ ಮಾಡ್ತಾ ಇದ್ರು. ಅವೆಲ್ಲ ವಸ್ತುಕಗಳಾಗಿದ್ದು. ಆದರೆ ನಡುಗನ್ನಡದ ಕೃತಿಗಳು ವರ್ಣಕಗಳಾಗಿದ್ದು. ಈಗ ಹೇಳಿರೋಂಥ ಮಾಹಿತಿ ಎಲ್ಲನೂ ಪಂಪಯುಗದಲ್ಲಿ ಸಾಹಿತ್ಯ ರಚನೆ ಆಗ್ತಿತ್ತಲ್ವ, ಅದಿದ್ರೂ ಕೂಡ ನಡುಗನ್ನಡ ಕಾಲಘಟ್ಟದಲ್ಲಿ ಯಾಕೆ ಹೊಸ ರೀತಿಯ ಸಾಹಿತ್ಯ ಸೃಷ್ಟಿಯಾಯಿತು ಅನ್ನೋದಕ್ಕೆ ಮುಖ್ಯ ಅಂಶಗಳು ನೋಡಿ. ಇಲ್ಲಿ ಅಂದರೆ ಈ ಮಧ್ಯಕಾಲೀನ ಸಾಹಿತ್ಯ ಪ್ರಮುಖವಾಗಿ ಬಸವಯುಗ, ಹರಿಹರ ಯುಗ ಮತ್ತು ಕುಮಾರವ್ಯಾಸ ಯುಗ ಅನ್ನೋ ಒಳಶಾಖೆಯ ಮುಖೇನ ಗುರುತಿಸ್ಕೊಡುತ್ತೆ. 12ರಿಂದ 18 ಅಥವಾ 19ನೇ ಶತಮಾನ ಅಂದರೆ ಸುಮ್ಮನೆನಾ. ಇಲ್ಲಿ ವಚನ ಸಾಹಿತ್ಯ ಬರುತ್ತೆ, ಷಟ್ಪದಿ ಸಾಹಿತ್ಯ, ರಗಳೆ, ತ್ರಿಪದಿ, ಕೀರ್ತನೆ, ಹೀಗೆ ಅನೇಕ ರೀತಿಯ ಸಾಹಿತ್ಯ ಪ್ರಕಾರಗಳು ನಡುಗನ್ನಡ ಕಾಲಘಟ್ಟದ ಪರಾಕಾಷ್ಠೆಗೆ ಪ್ರತಿಬಿಂಬದಂತೆ ಕಾಣ್ತವೆ. ಹಾಗಾಗಿ ಇಲ್ಲಿ ಒಬ್ಬೊಬ್ಬ ಕವಿಗಳು ಕೂಡ ಒಂದೊಂದು ಕಾಲಘಟ್ಟದಲ್ಲಿ ಶ್ರೇಷ್ಠತೆಯನ್ನು ಪಡ್ಕೊತಾರೆ. ಆಯಾ ಕವಿಗಳ ಹೆಸರುಗಳಿಂದಲೇ ಈ ಒಂದು ಕಾಲಘಟ್ಟ ಗುರುತಿಸ್ಕೊಳ್ಳುತ್ತೆ ನಡುಗನ್ನಡ ಕಾಲಘಟ್ಟದಲ್ಲಿ. ಮೊದಲನೇದಾಗಿ ಬಸವಯುಗ ಅಂದರೆ ವಚನಗಳ ಕಾಲ. ಬಸವಣ್ಣ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಅಂತ ಇಲ್ಲಿ ಗುರುತಿಸ್ಕೊತಾರೆ. ಹಾಗಾಗಿ ಇದನ್ನು ಬಸವಯುಗ ಅಥವಾ ವಚನಗಳ ಕಾಲ ಅಂತ ಮೊದಲನೇದು. ಸಾಹಿತ್ಯ ಪ್ರಕಾರವಾಗಿ ವಚನಗಳ ಕಾಲ, ಕವಿ ಬಂದರೆ ಬಸವಯುಗ. ನೆಕ್ಸ್ಟ್ ಕುಮಾರವ್ಯಾಸ ಯುಗ ಅಂತ 15ರಿಂದ 19ನೇ ಶತಮಾನ. ಬಸವಯುಗ 12ರಿಂದ 15ನೇ ಶತಮಾನ ಆದರೆ ಕುಮಾರವ್ಯಾಸ ಯುಗ 15ರಿಂದ 19ನೇ ಶತಮಾನ. ಇದು ಒಂದೇ ಕಾಲಘಟ್ಟ, ಆದರೆ ಎರಡು ಭಾಗವಾಗಿ ನಾವು ಅಧ್ಯಯನವನ್ನು ಮಾಡಬೇಕು. ಒಂದು ಬಸವಯುಗ, ಮತ್ತೊಂದು ಕುಮಾರವ್ಯಾಸ ಯುಗ ಅಂತ. ನಾವು ಇವಾಗ ತಿಳ್ಕೊಳ್ಳೋಕೆ ಹೊರಟಿರುವಂಥದ್ದು 12ರಿಂದ 15ನೇ ಶತಮಾನದಲ್ಲಿ ಕಾಣಿಸ್ಕೊಂಡಿರುವಂತಹ ಬಸವಯುಗದ ಪ್ರಮುಖ ಅಂಶಗಳ ಬಗ್ಗೆ. ನೋಡಿ, ನಾನಿಲ್ಲಿ ಒಂದು ಲೀಸ್ಟ್ ಕೊಟ್ಟಿದ್ದೀನಿ, ವಚನಕಾರರು ಮತ್ತು ಅವರ ಅಂಕಿತ ಅಂತ. ಒಂದು ಸ್ವಲ್ಪ ಈ ಲೀಸ್ಟ್ ಕಡೆ ಗಮನ ಕೊಡಿ. ಇನ್ನೂ ಸ್ವಲ್ಪ ಜಾಸ್ತಿ ವಚನಕಾರರು ಬರ್ತಾರೆ. ನಾನೊಂದು 20 ಜನದ ಹೆಸರುಗಳನ್ನು ಇಲ್ಲಿ ಲೀಸ್ಟ್ ಕೊಟ್ಟಿದ್ದೀನಿ. ಅಂಕಿತ ನಾಮಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಕನ್ನಡ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ವಚನಗಳು ಕೂಡ ಕೊಟ್ಟಿರ್ತಾರೆ. ಒಂದ್ಸಲ ಅದ್ರ ಕಡೆನೂ ಗಮನ ಕೊಡಿ. ನಾನು ಇದನ್ನು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಈ ವಚನಕಾರರ ಬಗ್ಗೆ ನಾನು ಆಲ್ರೆಡಿ ಒಂದು ಹಳೆ ವಿಡಿಯೋ ಮಾಡಿದ್ದೀನಿ, ಸಂಪೂರ್ಣವಾಗಿ ಡೀಟೇಲಾಗಿ ಮಾಡಿದ್ದೀನಿ, ಯಾವ್ಯಾವ ವಚನಗಳು ಯಾರ್ಯಾರು ಹೇಳಿರೋದು ಅಂತ. ಇದನ್ನು ಜಸ್ಟ್ ನಾನು ಇಲ್ಲಿ ವಚನಕಾರರ ಬಗ್ಗೆ ಹೇಳಬೇಕಾಗಿತ್ತು, ಯಾರು, ಅವರ ಅಂಕಿತ ಏನು ಅಂತ, ಅದನ್ನು ನೋಡ್ಕೊಳ್ಳಿ. ಇನ್ನು ನಾವು ಮಿಕ್ಕಿರುವಂಥ ಕವಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮತ್ತೆ ಚಂಪು ಕವಿಗಳು ಅಂತ ಸಪ್ರೇಟ್ ಮಾಡಿದ್ದಾರೆ, ಮತ್ತು ಇತರ ಕವಿಗಳು. ಓಕೆನಾ, ನಾನು ಕೂಡ ಅದನ್ನು ಲಿಸ್ಟ್ ಮಾಡಿದ್ದೀನಿ, ಚಂಪು ಕವಿಗಳು ಅಂತ. ನೋಡಿ, ಇಲ್ಲಿ ಸ್ಲೈಡಲ್ಲಿ ಬರ್ತಾ ಇದೆ, ಇದು ಚಂಪು ಕವಿಗಳು, ಬಸವಯುಗ ಅಥವಾ ಹರಿಹರ ಯುಗದ ಚಂಪು ಕವಿಗಳು. ಕೆಳಗಡೆ ಇರುವಂಥದ್ದು ಒಂದು 13 ಜನದ ಲಿಸ್ಟು, ಅದು ಇತರೆ ಕವಿಗಳು ಅಂದರೆ ವೃತ್ತ, ಕಂದಪದ್ಯ, ಇದೆಲ್ಲ ಬರೆದಿರುವಂಥದ್ದು. ನೋಡಿ, ಈ ಸ್ಲೈಡು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಚಂಪು ಕವಿಗಳು ಬೇರೆ ಬರೆದಿದ್ದೀನಿ, ಯಾಕಂದರೆ ಅವರು ಅಲ್ಲಿ ಕ್ಲಿಯರಾಗಿ ಕೇಳಿದ್ದಾರೆ ಹರಿಹರ ಯುಗದ ಚಂಪು ಕವಿಗಳು ಯಾರು ಅಂತ. ಹಾಗಾಗಿ ನಾನು ಸಪ್ರೇಟಾಗಿ ಬರೆದಿದ್ದೀನಿ ಯಾರು ಅಂತ. ಒಂದು ಸತಿ ನೀಟಾಗಿ ನೋಡ್ಕೊಳ್ಳಿ. ಚಂಪು ಕವಿಗಳು ಪ್ಲಸ್ ಅವ್ರ ಕೃತಿಗಳನ್ನ ನೋಡ್ಕೊಳ್ಳಿ. ಓಕೆನಾ, ಇದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಈಗ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಇದಕ್ಕೆ ರೆಫರೆನ್ಸ್ ಆಗಿ ಕೆಲವೊಂದು ಬುಕ್ ನೇಮ್ನ ಸಜೆಸ್ಟ್ ಮಾಡಿದರು ಅಲ್ವಾ. ಅದರದ್ದೊಂದು ಕಾಪಿ ಹಾಕಿದ್ದೀನಿ ನೋಡಿ. ಇಲ್ಲಿ ಒಂದು 10 ಬುಕ್ಗಳನ್ನ ಕೊಟ್ಟಿದ್ರು ಮುಂಚೆ, ಆದರೆ ಇವಾಗ ಏನು ಮಾಡಿದ್ದಾರೆ, ಇದನ್ನು ಕೂಡ ಬದಲಾಯಿಸಿ ಇನ್ನೊಂದು ಹೊಸ ಪಠ್ಯ ಸೂಚಿಯನ್ನು ಕೊಟ್ಟಿದ್ದಾರೆ. ಗಮನಿಸಿ, ಪೇಪರ್ 2 AM ಕನ್ನಡ ಭಾಷೆ ಪಠ್ಯ ಸೂಚಿ ಅಂತ ಕೊಟ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಬುಕ್ ಲಿಸ್ಟ್ಗಳದ್ದು ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಏನು ಮುಂಚೆ 10 ಬುಕ್ಗಳ ಹೆಸರು ಕೊಟ್ಟಿದ್ರಲ್ವ, ಅವನ್ನು ಒಳಗೊಂಡಂತೆ ಒಂದು 20 ಬುಕ್ಗಳ ಹೆಸರುಗಳನ್ನ ಇಲ್ಲಿ ಪರಾಮರ್ಶನ ಗ್ರಂಥಗಳು ಅಂತ ಕೊಟ್ಟಿದ್ದಾರೆ ನೋಡಿ. ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶಾಮರಾಯರು, ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿ, ಶಬ್ದಮಣಿ ದರ್ಪಣ DL ನರಸಿಂಹಾಚಾರ್, ಸಾಮಾನ್ಯರಿಗೆ ಸಾಹಿತ್ಯ ಚರಿತ್ರೆ, ಒಟ್ಟು 10 ಸಂಪುಟಗಳು ಬರ್ತವೆ, ಅದನ್ನು ಓದಬೇಕಂತೆ. ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀಕಂಠಯ್ಯ ಅವ್ರದ್ದು, ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೀರ್ತಿನಾಥ ಕುರ್ತಕೋಟಿ ಅವ್ರದ್ದು, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ VM ಇನಾಂದಾರ್ ಅವ್ರದ್ದು, ಶಬ್ದಮಣಿ ದರ್ಪಣ DL ನರಸಿಂಹಾಚಾರ್, ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ, ಕನ್ನಡ ಕೈಪಿಡಿ 2 ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಣೆ, ಕನ್ನಡ ಭಾಷಾಶಾಸ್ತ್ರ ರಾಯ ಧಾರವಾಡ್ಕರ್, ಹೊಸಗನ್ನಡ ವ್ಯಾಕರಣ ವಿದ್ವಾನ್ N ರಂಗನಾಥ ಶರ್ಮಾ ಅವ್ರ ಬುಕ್ಕು, ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯ ಅವರು, ಕನ್ನಡ ಛಂದ ಸ್ವರೂಪ TV ವೆಂಕಟಾಚಲ ಶಾಸ್ತ್ರಿ ಅವ್ರದ್ದು, ಕನ್ನಡ ಛಂದೋವಿಕಾಸ DS ಕರ್ಕಿ, ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ ಅನಸೂಯ ಪರಗಿ, ಆಧುನಿಕ ಶಿಕ್ಷಣದ ಒಲವುಗಳು DSCRT ಬುಕ್ಕು, ಕನ್ನಡ ಮತ್ತು ಕನ್ನಡ ಬೋಧನೆ ಡಾಕ್ಟರ್ NB ಕೊಂಗವಾಡ ಅವ್ರ ಬುಕ್ಕು, ಕನ್ನಡ ಭಾಷಾಶಾಸ್ತ್ರ ರಾಯ ಧಾರವಾಡ್ಕರ್, ಭಾಷಾ ವಿಜ್ಞಾನದ ಮೂಲ ತತ್ವಗಳು M ಚಿದಾನಂದ ಮೂರ್ತಿ, ತೌಲನಿಕ ಕಾವ್ಯ ಮೀಮಾಂಸೆ H ತಿಪ್ಪೇರುದ್ರಸ್ವಾಮಿ,
ಕಾವ್ಯಾರ್ಥ ಚಿಂತನ, GS ಶಿವರುದ್ರಪ್ಪ. ಇಷ್ಟು ಬುಕ್ಗಳನ್ನ ನಾವು ರೆಫರ್ ಮಾಡಬೇಕಂತೆ ನೋಡಿ. ಕೊಟ್ಟಿರುವಂಥ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ಕೃತಿಗಳನ್ನ ಓದಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ನೋಡಿ ನೀವೇನು ಕನ್ಫ್ಯೂಸ್ ಆಗಬೇಡಿ, ನಾನು ಯಾವ್ದು ಓದಲಿ ಯಾವ್ದು ಬಿಡಲಿ ಅಂತ ಇವಾಗ ಮತ್ತೆ ನೀವು ಟೆನ್ಷನ್ ತೊಗೊಂಡು ಈ ಬುಕ್ಸ್ಗಳು ಎಲ್ಲಿದೆಯಪ್ಪ ಅಂತ ಹುಡ್ಕೊಂಡು ಕುತ್ಕೊಬೇಡಿ. ಟೈಮ್ ತುಂಬ ಕಮ್ಮಿ ಇದೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಹತ್ರ ಇರೋ ಸಿಲೆಬಸ್ಗೆ ಯಾವ ಬುಕ್ ಇದೆಯೋ ಅದೇ ಬುಕ್ಕನ್ನು ಓದಿ. ಬೆಸ್ಟ್ ಏನು ಅಂದರೆ ಸ್ಕೂಲ್ ಬುಕ್ಸ್ ಇರ್ತಾವಲ್ಲ ಅದನ್ನು ಸ್ವಲ್ಪ ಜಾಸ್ತಿ ರೆಫರ್ ಮಾಡಿ. ಅಲ್ಲಿರುವಂತಹ ಕವಿ ಪರಿಚಯಗಳು, ಗ್ರಾಮರು ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಓದ್ಕೊಳ್ಳಿ ಆಯಿತಾ. ಈ ಮಾಹಿತಿ ನಿಮ್ಮ ಹತ್ರ ಹೇಳ್ಕೊಬೇಕಾಗಿತ್ತು. ಪರಾಮರ್ಶನ ಗ್ರಂಥಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ, ಇನ್ನೂ ಯಥೇಚ್ಛವಾಗಿರುವಂಥ ಬುಕ್ಸ್ನ ಸೇರಿಸಿದ್ದಾರೆ ಅನ್ನೋದು ಹೇಳಿದ್ದೀನಿ ನೋಡಿ. ಗಾಬರಿ ಆಗಬೇಡಿ. ಬುಕ್ಸ್ ಇದ್ದರೆ ನೀವು ಒಂದು ಸ್ವಲ್ಪ ಕಣ್ಣಾಡಿಸಿ, ಸಂಪೂರ್ಣವಾಗಿ ಓದೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಓದಿದ್ದೀರಲ್ವ ಅದನ್ನು ಇನ್ನೊಂದು ಸತಿ ರಿಪೀಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ನೋಡ್ಕೊಳ್ಳಿ ಯಾವ್ಯಾವ್ದ್ರ ಬಗ್ಗೆ ಕೇಳಿದ್ದಾರೆ ಮತ್ತು ಪ್ರಶ್ನೆ ಯಾವ ಥರ ಆಗ್ಬೋದು ಅಂತ ನೀವೇ ಅನಲೈಸ್ ಮಾಡ್ಬೋದಲ್ವ. ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ಸ್ಕೂಲ್ ಲೆವೆಲಲ್ಲಿ ಜಾಸ್ತಿ ಏನು ಡೆಪ್ತಾಗಿ ಕೇಳಲ್ಲ ಅನ್ನೋದು ನನ್ನ ಅಭಿಪ್ರಾಯ.